ಹಲ್ಲೆಲೂಯಾ. ಅದಕ್ಕಾಗಿ ಮೂರನೇದಾಗಿ ತನ್ನ ಜನರಾಗಿರಬೇಕು. ತನ್ನ ಜನರಾಗಿದ್ದಾಗ ಮಾತ್ರ ದೇವರ ದೃಷ್ಟಿ ನಮ್ಮ ಮೇಲೆ ಬರ್ತದೆ. ಆತನ ವಾಕ್ಯದಲ್ಲಿ 8:28 ರೋಮ ಪತ್ರಿಕೆಯಲ್ಲಿ ಬರೆಯಬೇಕು, ತನ್ನನ್ನು ಪ್ರೀತಿಸುವವರ ಹಿತಕ್ಕಾಗಿ ಆತನು ಮಾಡ್ತಾನಂತೆ, ಏನು ಬೇಕಾದ್ರೆ ಮಾಡ್ತಾನಂತೆ. ಯಾರಿಗೋಸ್ಕರವಾಗಿ? ಅದಕ್ಕೆ ನಾವು ಫಸ್ಟ್ ಹೇಳಿದೆ, ನೀವು ನಿಜವಾಗ್ಲೂ ಯು ಆರ್ ದ ಗಾಡ್ ಲವರ್ಸ್. ದೇವರನ್ನು ಪ್ರೀತಿಸುವವರ, ದೇವರನ್ನು ಪ್ರೀತಿ ಮಾಡರೇ ಆಗಿದ್ರೆ ನಾವು ದೇವರ ವಾಕ್ಯಗಳನ್ನು ಏನು ಮಾಡ್ತೀವಿ? ನಾವು ಪ್ರೀತಿ ಮಾಡ್ತೇವೆ. ಒಂದು ದಿನ ಬಿಡದಂಗೆ ದೇವರ ವಾಕ್ಯಗಳು. ನಿಮಗೆ ಯಾರಿಗಾದರೂ ಇವತ್ತು ಪ್ರಾರ್ಥನೆ ಮಾಡಿದಿರಿ ಅಂದರೆ ಅರ್ಧ ಜನನೇ ಕೈ ಎತ್ತೋದು. ವಾಕ್ಯ ಓದಿದ್ರೆ ಅಂತಂದ್ರೆ ಬರೀ ಒಂದು 5-6 ಜನ ಇರ್ತಾರೆ ಅಷ್ಟೇ. ಅದನ್ನು ನೀವು ದೇವ್ರನ್ನ ಪ್ರೀತಿ ಮಾಡ್ತಾ ಇಲ್ಲ. ಸುಮ್ಮನೆ ನಾವೇನೋ ಅಂದ್ಕೊಂತೀವಿ, ಇನ್ನೊಬ್ರೇನೋ ಅಂದ್ಕೊಂತೀವಿ, ದೇವ್ರು ನಂಬಿದೀವಲ್ಲಪ್ಪ, ಹೋಗ್ಲೇಬೇಕಲ್ಲಪ್ಪ, ಆ ಥರ ಒಂದು ವೇಳೆ ಬಂದಿದ್ರೆ ನಿಮ್ಮ ಯೋಚನೆಗಳನ್ನು ಬದಲಾಯಿಸ್ಕೊಡ್ರಿ. ನೋಡ್ರಿ, ಏನು ತಪ್ಪು ಮಾಡದೇ ಇರುವಂಥ ಕುರಿಮರಿ ಅಂತ ಯೇಸು ಕ್ರಿಸ್ತನು ನಮ್ಮ ತಪ್ಪುಗಳನ್ನು ಆತನು ಪರಿಶುದ್ಧನಾಗಿರೋ ತನ್ನ ಪರಿಶುದ್ಧತೆ ನಮಗೆ ಕೊಟ್ಟು ನಮ್ಮಲ್ಲಿರುವಂಥ ಎಲ್ಲ ಅಶುದ್ಧತೆಯನ್ನು ಆತನು ಸಿಂಬಲ್. ಅದು ನಿಮಗೆ ಉದಾಹರಣೆಯಾಗಿ ನಾನು ತೋರಿಸಿದೆ ಅಷ್ಟೇ. ಈ ತರ ಪ್ರತಿದಿನ ಆತನು ಏನ್ ಮಾಡ್ತಾನೆ? ದೇವರ ಸನ್ನಿಧಾನದಲ್ಲಿ ತನ್ನ ತಂದೆ ಮುಂದೆ ನಿನಗೋಸ್ಕರನೇ ಪ್ರಾರ್ಥನೆ ಮಾಡ್ತಿದ್ದಾನೆ ಆತನು. ಯಾರಿಗೋಸ್ಕರ? ಯಾರಿಗೋಸ್ಕರ? ನೀನು ಒಂದೊಂದು ತಪ್ಪಾದ ಮಾತುಗಳು ಮಾತಾಡೋದು, ಒಂದೊಂದು ತಪ್ಪಾಗಿ ಬರೆಯುವಂಥದ್ದು, ಒಂದೊಂದು ತಪ್ಪಾಗಿ ದುಡ್ಡು ಮಾಡುವಂಥದ್ದು, ತಪ್ಪಾಗಿ ಯೋಚನೆ ಮಾಡುವಂಥದ್ದು, ತಪ್ಪಾಗಿ ದೇಹವನ್ನು ಕೆಡಿಸಿಕೊಳ್ಳುವಂಥದ್ದು, ತಪ್ಪಾಗಿ ಮನಸ್ಸನ್ನು ಕೆಡಿಸಿಕೊಳ್ಳುವಾಗ ಆತನ ಮನಸ್ಸು ಇನ್ನೂ ನೋವಾಗುತ್ತೆ. ವಾಕ್ಯನ ಹೀಗೆ ಬರೆಯಲ್ಪಟ್ಟಿದೆ ಹೊಸ ಒಡಂಬಡಿಕೆಯಲ್ಲಿ, ಇನ್ನೂ ನನ್ನನ್ನು ನೀವು ಬಹಿರಂಗವಾಗಿ ನೀವು ಇನ್ನೂ ಸಿಲುಬೆಗೆ ಹಾಕ್ತಾ ಇದ್ದೀರಿ. ಇನ್ನೂ ದೇವರನ್ನ ಏನ್ ಮಾಡ್ತಾ ಇದ್ದೀವಿ ನಾವು? ಯಾವುದರಿಂದ? ನಮ್ಮ ನಡವಳಿಕೆಗಳಿಂದ. ಎಷ್ಟೋ ಸಾರಿ ದೇವರನ್ನ ಮುಂದಿಡೋದಿಲ್ಲ, ನಾವು ಮುಂದೆ ಇರ್ತೀವಿ. ನಮ್ಮ ಆಫೀಸರ್ಗಳನ್ನ ಮುಂದಿಟ್ಟಿರ್ತೀವಿ, ಕೆಲಸನ ಮುಂದಿಟ್ಟಿರ್ತೀವಿ, ನಮ್ಮ ಹಣನ ಮುಂದಿಟ್ಟಿರ್ತೀವಿ, ನಮ್ಮ ಟ್ಯಾಲೆಂಟ್ನ ಮುಂದಿಟ್ಟಿರ್ತೀವಿ. ಟ್ಯಾಲೆಂಟ್ಗಳಾಗಲಿ ಇವ್ಯಾವು ಕೂಡ ನಮ್ಮನ್ನು ದೇವರಿಗೆ ಹತ್ತಿರವಾಗಿ ಮಾಡೋದಿಲ್ಲ. ಪರಿಶುದ್ಧರಾಗಿ ನಡ್ಕೊಳ್ಳೋದನ್ನು. ಅದಕ್ಕೆ 3 ವಿಷಯಗಳನ್ನು ಹೇಳಿದೆ. 4ನೇ ವಿಷಯ ಹೇಳಿ ನಾನು ಮುಗಿಸ್ತೇನೆ. ನಮ್ಮ ಇವೆಲ್ಲ ಕಾರಣಗಳಿಂದ ನಾನು ದೇವರ ಮಗನಾಗಿರ್ಬೇಕು ಅಥವಾ ಮಾಡಿದ ತಪ್ಪುಗಳನ್ನು ಪದೇ ಪದೇ ಮಾಡಬಾರ್ದು. ತಪ್ಪನ್ನು ಮಾಡೋದ್ರಿಂದ ಏನಾಗುತ್ತೆ ಅಂತೇಳಿ ನಾವು ತಿಳ್ಕೊಂಡಿದ್ದೇವೆ. ಅದೇ ಸಮಯದಲ್ಲಿ 4ನೇದಾಗಿ ಇವತ್ತು ನಾವೆಲ್ಲರೂ ಕೂಡ ಯಾಕೋಬನು ಯಾವ ರೀತಿಯಲ್ಲಿ ನಂಬಿಕೆ ಇಡೋದ್ರ ಮೂಲಕವಾಗಿ ನೋಡ್ರಿ, ಅದೊಂದು ವಚನ ಓದಿಸ್ತೀನಿ ನಾನು. 7ನೇ ಅಧ್ಯಾಯ ತೆಗ್ರಿ, ಇಬ್ರಿಯರಿಗೆ ಪತ್ರಿಕೆ 1 ಮಾತಲ್ಲಿ ಬರೆಯಲ್ಪಟ್ಟಿದೆ. 12ನೇ ಅಧ್ಯಾಯ 7ನೇ ವಚನ ಓದೋಣ. ನಂಬಿಕೆಯಿಂದಲೇ ನೋಹನು ಅದುವರೆಗೂ ಕಾಣದಿದ್ದ ಸಂಗತಿಗಳ ವಿಷಯವಾಗಿ ದೈವೋಕ್ತಿಯನ್ನು ಹೊಂದಿ ಭಯಭಕ್ತಿ ಉಳ್ಳವನಾಗಿ ತನ್ನ ಮನೆಯವರ ಸಂರಕ್ಷಣೆಗೋಸ್ಕರ ನಾವೆಯನ್ನು ಕಟ್ಟಿ ಸಿದ್ಧ ಮಾಡಿದನು. ಅದರಿಂದ ಅವನು ಲೋಕದವರನ್ನು ದಂಡನೆಗೆ ಪಾತ್ರರಂತೆ ನಿರ್ಣಯಿಸಿಕೊಂಡು ನಂಬಿಕೆಯ ಫಲವಾದ ನೀತಿಗೆ ಇಲ್ಲಿ ಕೇಳಿಸ್ಕೊಂಡು 4ನೇದಾಗಿ ನಾವೇನು ಮಾಡಬೇಕು? ನಂಬಿಕೆ ಇಡಬೇಕು. ಯಾವ ತರ ನಂಬಿಕೆ ಇದು? ಎಷ್ಟು ಜನ ನಾನು ಇಲ್ಲಿದ್ದೀನಿ ಅಂತ ಎಷ್ಟು ಜನ ನಂಬ್ತೀರಿ? ನಾನು ಇಲ್ಲಿದ್ದೀನಿ, ಏನ್ ಬಂತು ನಂಬಿಕೆ? ಕಣ್ಣೆದುರಿಗೆ ಕಂಡಿದ್ದು ಐತ್ ಅನ್ನಕ್ಕಿದ್ರಾಗ ನಂಬಿಕೆ ಬೇಕಾ? ಕಣ್ಣೆದುರಿಗೆ ಕಾಣೋದಕ್ಕೆ ನಂಬಿಕೆ ಬೇಕಾ? ಯಾರೋ ಹೇಳ್ತಾರಲ್ಲ ಕಣ್ಣು ಮುಂದಿರೋದು ಕನ್ನಡಿ ಬೇಕಾ ಅಂತ. ನಾನು ಇಲ್ಲಿದ್ದೀನಿ ಅನ್ನೋದಕ್ಕೆ ನಂಬಿಕೆ ಬೇಕಾ? ಈಗ ಅಮೇರಿಕಾ ಇದೆ ನೋಡಿರಿ, ಯಾರಾದ್ರೂ ಎಷ್ಟು ಜನ ನಂಬುತ್ತೀರಿ? ಅಮೇರಿಕಾ ಇದೆ ನಂಬ್ತೀರಾ? ಹೇಗೆ ನಂಬಿದ್ದೀರಿ ನೀವು? ನಾವು ಹೆಂಗೆ ನಂಬಿದ್ದೀವಿ ಗೊತ್ತಾ? ಟಿವಿಯಾಗಿ ನೋಡಿರ್ತೀವಿ, ಪೇಪರಲ್ಲಿ ಓದಿರ್ತೀವಿ, ಮೊಬೈಲಲ್ಲಿ ನೋಡಿರ್ತೀವಿ, ಯಾರೋ ಹೇಳಿದ್ದು ಕೇಳಿಸ್ಕೊಂಡಿರ್ತಾರೆ, ನಾವು ಯಾರೋ ಹೋಗಿ ಬಂದೆ ಅದಕ್ಕೆ ನಂಬ್ತೀವಿ. ಆದ್ರೆ ಇದು ಹೆಂಗೆ ನಂಬಿದ್ನಂತೆ? ಹೆಂಗೆ ನಂಬಿದ್ನಂತೆ ನೋಡ್ರಿ. ಅದುವರೆಗೂ ಕಾಣದೇ ಇದ್ದ ಸಂಗತಿಗಳ ವಿಷಯವಾಗಿ ದೇವರ ದೈವಕ್ತಿಯ ಮೇಲೆ ಆತ ನಂಬಿಕೆ ಇಟ್ಟ. ಅಂತ ಪರಿಶುದ್ಧನಲ್ವಾ, ಅಂತ ಭಕ್ತಿವಂತನಲ್ಲ. ಅದುವರೆಗೂ ಆತನ ಕಂಡೇ ಇಲ್ಲ. ಪ್ರವಾಹ ಅಂದ್ರೆ ಗೊತ್ತಿಲ್ಲ, ಮಳೆ ಅಂದ್ರೆ ಗೊತ್ತಾಯ್ತಾ? ಮಳೆ ಅಂದ್ರೆ ಗೊತ್ತಿಲ್ಲ, ಪ್ರವಾಹ ಅಂದ್ರೆ ಗೊತ್ತಿಲ್ಲ, ನಾವೇ ಅಂದ್ರೆ ಗೊತ್ತಿಲ್ಲ, ರಕ್ಷಣೆ ಅಂದ್ರೆ ಗೊತ್ತಿಲ್ಲ, ನಾಶನೆ ಅಂದ್ರೆ ಗೊತ್ತಿಲ್ಲ, ಏನು ಗೊತ್ತಿಲ್ಲ ಆತನಿಗೆ. ಎಂದು ಕೇಳಿಲ್ಲ, ನೋಡಿಲ್ಲ, ಅದ್ರ ಬಗ್ಗೆ ಆತನ ಪೂರ್ತಿ ಜ್ಞಾನವೇ ಇಲ್ಲ. ಆದ್ರೆ ದೇವರ ವಾಕ್ಯದ ಮೇಲೆ ಮಾತ್ರ ಆತನ ನಂಬಿಕೆ. ಹಿಂಗಾಗುತ್ತೆ ಅಂತ ದೇವ್ರು ಹೇಳಿದ್ರೆ ಅದೆಂಗಾಗುತ್ತೆ? ಅದೆಂಗಿರ್ತದೆ? ಅದನ್ನೇನು ಪ್ರಶ್ನೆ ಮಾಡಿಲ್ಲ. ಇವತ್ತು ನಾವೆಷ್ಟು ಪ್ರಶ್ನೆ ಮಾಡೋದು? ಅದಕ್ಕೆ ನಮ್ಮ ಶೋಧನೆಗಳು, ಕಷ್ಟಗಳು ಪದೇ ಪದೇ. ದೇವರು ಕೊಡುವಂತ ಏನ್ ಹೇಳುತ್ತೆ? ದೈವೋಕ್ತಿಯನ್ನು ಹೊಂದಿ ಅದರಲ್ಲಿ ಪೂರ ಭರವಸೆ ಇಡ್ತಾನೆ. ಪೂರ ಅಂದ್ರೆ ಪೂರ ಅಂದ್ರೆ ಏನು? ಪೂರ ಅಂದ್ರೆ ಏನು? ಪೂರ ಅಂದ್ರೆ ಏನು? ಕಂಪ್ಲೀಟ್ ಅಂದ್ರೆ ಏನು?
ಸಂಪೂರ್ಣ ಅಂದ್ರೆ ಏನು? ಫುಲ್ ಅಂದ್ರೆ ಏನು? ನೀವ್ ಹೇಳಿದ್ರಲ್ಲ, ಇವೆಲ್ಲವೂ ಸೇರಿದ್ರೇನೆ ಪೂರ ಅಂದ್ರೆ. ಕೆಲವು ಸಾರಿ ನಾವು ನಮ್ಮ ಕಣ್ಣು ನಂಬುತ್ತದೆ, ಮನಸ್ಸು ನಂಬಲ್ಲ. ಮನಸ್ಸು ನಂಬುತ್ತೆ, ಕೈಗಳು ನಂಬಲ್ಲ. ಕೈ ನಂಬುತ್ತೆ, ಕಾಲು ಅದಕ್ಕೆ ನಡೆಯೋದಿಲ್ಲ. ಇದು ಪೂರ್ಣ ಅನ್ಸೋದಿಲ್ಲ. ಯೇಸುವಿನ ನಾಮದಲ್ಲಿ ದೇವರು ನಿಮ್ಮನ್ನು ಮುಂದಿನ ತಿಂಗಳು ಇಷ್ಟು ಆಶೀರ್ವಾದ ಮಾಡ್ತಾನೆ ಅಂದ್ರೆ ಏನಂತೀರಿ ನೀವು? ಆಮೆನ್. ನಂಬಿದ್ರಾ? ಸುಮ್ಮನೆ ಬಾಯಿ ಒಂದೇ ನಂಬಿತಾ? ಹೃದಯ ನಂಬಿತಾ? ಮನಸ್ಸು ನಂಬಿತಾ? ಯೋಚನೆಗಳು ಹಾಗೆ ಬರಬೇಕು. ಆಮೇನ್ ಅಂದಾಗ ಯೋಚನೆಗಳು ಕೂಡ ಹಾಗೆ ಇರಬೇಕು, ನಡವಳಿಕೆ ಕೂಡ ಹಾಗೆ ಇರಬೇಕು, ನಮ್ಮ ಮಾತುಗಳು ಹಾಗೆ ಇರಬೇಕು, ನಮ್ಮ ದೃಷ್ಟಿಕೋನ ಹಾಗೆ ಇರಬೇಕು. ಹಲ್ಲೆಲೂಯ. ಸೊ ಪೂರಾ ನಂಬಿದಾಯ್ತಾ? 120 ವರ್ಷ ನಂಬಿಕೆಯಲ್ಲೇ ಇದ್ದಾತ. 120 ವರ್ಷ ಅದನ್ನೇ ಮಾತಾಡಿದ. ನೋಡಿದ್ನ ಆತನು? ನೋಡಿದ್ನ? ಪ್ರವಾಹ ಅಂದ್ರೆ ಗೊತ್ತಾ? ಮಳೆ ಅಂದ್ರೆ ಗೊತ್ತಾ? ನಾವೇ ಹೆಂಗಿರ್ತದ ಏನು ಗೊತ್ತಿಲ್ಲ. ಈ ಡಸಂಟ್ ನೋ ಎನಿಥಿಂಗ್ ಬಟ್ ಈ ಏನು ಮಾಡಿದ ಆತ? ಟ್ರಸ್ಟೆಡ್ ಗಾಡ್. ಈ ಟ್ರಸ್ಟೆಡ್ ಹಿಮ್. ವಾಟ್ ಎವರ್ ಈ ಸ್ಪೋಕ್, ಈ ಟ್ರಸ್ಟೆಡ್. ದೇವರು ಏನ್ ಹೇಳ್ತಾನೋ ಆ ದೈವಜ್ಞನ ಮೇಲೆ ನೀನು ನಂಬಿಕೆ ಇಡುವಾಗ ಯಾವುದೇ ಶೋಧನೆ ಉಪದ್ರವಗಳು ನಿನ್ನ ಸುತ್ತ ಬರೋದೇ ಇಲ್ಲ. ಆ ಒಂದು ಟ್ರಸ್ಟ್ ನಿನಗಿರ್ಬೇಕು, ಆ ಒಂದು ಫೇತ್ಫುಲ್ನೆಸ್ ನಿನಗಿರ್ಬೇಕು, ಅಂತ ಪೂರ್ಣ ನಂಬಿಕೆ ನಮಗಿರ್ಬೇಕು. ನಂಬಿಕೆ ನಿನಗಿದ್ದರೆ ನನ್ನ ಮಹಿಮೆ ನೀ ಕಾಣುವೆ. ನಂಬಿಕೆ ಹೆಂಗೆ? ಎಷ್ಟು ನಂಬಿಕೆ? 50-50, 30-70. ಪೂರ ಅಂದ್ರೆ ಏನು? ಗಮನ ಇಟ್ಟಿಗೆ. ಪೂರ ಅಂದ್ರೆ ನಾವು ನೋಡುವಂತ ದೃಷ್ಟಿ ಅದೇ ಆಗಿರ್ಬೇಕು, ನಮ್ಮ ಮಾತು ಹಂಗೆ ಇರಬೇಕು, ನಮ್ಮ ಯೋಚನೆ ಅದೇ ಆಗಿರಬೇಕು, ನಮ್ಮ ನಡವಳಿಕೆಗಳು ಅದೇ ಇರಬೇಕು. ಎಲ್ಲ ಕೂಡ ನಮ್ಮ ದೇಹದ, ನಮ್ಮ ಆತ್ಮ, ನಮ್ಮ ಮನಸ್ಸು ಎಲ್ಲವೂ ಕೂಡ ಅದನ್ನೇ ಫೋಕಸ್ ಮಾಡಬೇಕು. ನಾಳೆ ನಿಮ್ಮನ್ನ ಕರೆದೊಬ್ಬರು ಕೆಲಸ ಕೊಡ್ತಾರೆ ಆಮೇನಂತ, ಈಗ ನೀವೇನ್ ಅನ್ಬೇಕು ಅದಕ್ಕೆ? ಅದನ್ನು ನಂಬುತ್ತೇನೆ, ಅದನ್ನು ಸ್ವೀಕರಿಸ್ತೇನೆ ಅಂದ್ರೆ ನಾಳೆ ನೀನು ಎದ್ದೇಳುವಾಗ ಬರ್ತಾರಪ್ಪ ಯಾರೋ ನನಗೆ ಕೆಲಸ ಕೊಡಕ್ಕೆ ಅನ್ಬೇಕು. ನೀನು ಅದೇ ತರ ಎದುರು ನೋಡ್ಬೇಕು, ನೀನು ಅದೇ ತರ ಪ್ರಾರ್ಥನೆ ಮಾಡ್ಬೇಕು. ನಿನ್ನ ನಡವಳಿಕೆ ಯಾರ ಇಲ್ಲಿ ಬಾಪ ಅಂದ್ರೆ ನಾನು ಬರಲ್ಲಪ್ಪ, ಯಾರೋ ಕೆಲಸ ಕೊಡಕ್ ಬರ್ತಾರೆ, ದೇವ್ರು ಹೇಳಿದ್ದೇನೆ ಅವ್ರು ಬರ್ತಾರೆ, ನಾನ್ ನಿನ್ನ ಕೆಲ್ಸಕ್ಕೆ ಬರಲ್ಲ ಅಂತ ಹೇಳ್ಬೇಕಾ? ದಟ್ ಈಸ್ ದ ಯುವರ್ ಆಕ್ಷನ್, ಯುವರ್ ಫೇತ್. ಪುಟ್ ಇಟ್ ಇನ್ ಯುವರ್ ಆಕ್ಷನ್. ನಿನ್ನ ನಂಬಿಕೆ, ನಿನ್ನ ಟ್ರಸ್ಟ್ ಅದು ನಿನ್ನ ನಡವಳಿಕೆಯಲ್ಲಿ ತೋರಿ ಬರಬೇಕು, ನಿನ್ನ ಯೋಚನೆಯಲ್ಲಿ ತೋರಿ ಬರಬೇಕು, ನಿಮ್ಮ ಮಾತಿನಲ್ಲಿ ತೋರಿ ಬರಬೇಕು, ನಿನ್ನ ದೃಷ್ಟಿಕೋನದಲ್ಲಿ ತೋರಿ ಬರಬೇಕು, ನಿನ್ನ ಲೈಫ್ನ ಎಲ್ಲ ಲೈಫ್ ಸ್ಟೈಲಲ್ಲಿ ಆ ನಂಬಿಕೆ ಅನ್ನುವಂಥದ್ದು ಅದು ಆಕ್ಟಿವ್ ಆಗಿ ಅದು ಕಾರ್ಯ ಮಾಡಬೇಕು. ಹಲ್ಲೆಲೂಯಾ. ಆ ತರ ನಂಬಿಕೆ ಯಾರಿಟ್ರು? ಹಲ್ಲೆಲೂಯಾ. ನಮ್ಮ ನಂಬಿಕೆ ಆ ಥರ ಇದೆ. ಶೋಧನೆ ಬಂದಾಗ ಒಂದೇ ದೇವರೇ ಕಾಪಾಡು, ದೇವರೇ ಹಿಂಗ್ ಮಾಡಂದ್ರೆ ಇಲ್ಲ. ಬಹಳ ಜನ ಹಿಂಗೆ ಮಾಡ್ತಾರೆ, ಬಹಳ ಜನ ಹಿಂಗೆ ಪ್ರಾರ್ಥನೆ ಮಾಡ್ತಾನೆ. ದೇವ್ರು ಹೇಳ್ತಾನೆ, ಇದು ಏನು ಪ್ರಾರ್ಥನೆ ಮಾಡ್ತೀನಿ ನೀನು? ಮೋಶೆಗೆ ಹೇಳ್ತಾನೆ, ನೀನು ಯಾಕೆ ನನಗೆ ಪ್ರಾರ್ಥನೆ ಮಾಡ್ತೀನಿ? ನೀನು ನನಗೆ ಯಾಕೆ ಪ್ರಾರ್ಥನೆ ಮಾಡ್ತೀಯ? ಸಾತ್ವಿಕ್ ಬಾಯಿ, ನೀನು ಯಾಕೆ ನನಗೆ ಪ್ರಾರ್ಥನೆ ಮಾಡ್ತೀಯ? ಈಗ ನೋಡ್ರಿ, ಅಷ್ಟರ ಹತ್ರ ಭಾಳ ದುಡ್ಡು ಇದೆ ಅನ್ಬೇಡ್ರಿ, ಸ್ವಲ್ಪ ಇದೆ, ಈಗ ಇಟ್ಕೊಳ್ಳಿ ಪ್ರಾರ್ಥನೆ. ದೇವ್ರೇ ನನಗೆ ದುಡ್ಡು ಕೊಡು. ಅಲ್ಲ, ಭಾಳ ಕಷ್ಟ ಆಯ್ತಪ್ಪ, ಅಪ್ಪ ಕೆಲ್ಸಕ್ಕೆ ಹೋಗಿಲ್ಲ, ದೇವ್ರೇ ನನಗೆ ದುಡ್ಡು ಕೊಡು ಅಂತ ಕಣ್ಣು ಮುಚ್ಚ. ದೇವ್ರು ಕಾಣ್ತಾನ? ದೇವ್ರು ಮುಂದೆ ನಿಂತ್ಬಿಟ್ಟಾನ, ದುಡ್ಡು ಕೊಡು ದುಡ್ಡು ಕೊಡು ಅಂತಾನೆ. ಈಗ ನಾನೇನ್ ಹೇಳ್ತೀನಿ ನೀವು, ನಾನೇನ್ ಮಾಡ್ತೀನಿ? ನೀನು ಕೇಳಕ್ ಮುಂಚೆ ಕೊಟ್ಬಿಡಿನಲ್ಲಪ್ಪ, ನನ್ನ ಹತ್ರ ಏನಿಲ್ಲ, ಎಲ್ಲ ನಿನಗೆ ಕೊಟ್ಬಿಟ್ಟಿನಿ. ಎಲ್ಲ ದೇವ್ರು ಕೊಟ್ಟಿದ್ದಾನೆ, ಕೊಟ್ಟೆ ದೇವ್ರೇ ಕಾಪಾಡು, ನನ್ನ ಗಂಡನ ಕಾಪಾಡಮ್ಮ, ನೀನು ನಿನ್ನ ಗಂಡನ ಕಾಪಾಡಕ ನಿನಗೆ ವರಗಳು ಎಲ್ಲ ಕೊಟ್ಟಾನೆ. ಮತ್ತೆ ನೀನು ಬಾ, ನಿಂದೇನು ಕೆಲಸ ಅಲ್ಲೇ? ನಾವೀಗೆ ಪ್ರಾರ್ಥನೆ ಮಾಡೋದು, ದೇವ್ರೇ ನನ್ನ ಕಾಪಾಡು, ನನ್ನ ಮಕ್ಕಳನ್ನ ಕಾಪಾಡು. ನನ್ನ ಮಕ್ಕಳು ಹಂಗೆ ಹೋಗ್ತಾರೆ, ಕಾಪಾಡು. ಅದಕ್ಕೆ ಜ್ಞಾನದಿಂದ ಮಕ್ಕಳಿಗೆ ಬುದ್ಧಿ ಹೇಳೋದ್ಬಿಟ್ಟು ದೇವ್ರೇ ಮತ್ತೆ ನೀನು ಹೇಳಿದು ಬಂದು ಕಾಪಾಡು, ಮತ್ತೆ ಅವ್ರನ್ನ ತಪ್ಪು ಮಾಡಕ್ ಬಿಡಬೇಡ. ನೀನೇನ್ ಮಾಡ್ತೀನಿ, ನಾನೇನ್ ಮಾಡ್ತೀನಿ? ದೇವ್ರು ನಮಗೊಂದು ಜವಾಬ್ದಾರಿ. ಈಗಾಗಲೇ ದೇವ್ರು ಏನ್ ಕೊಟ್ಟಿದ್ದಾನೆ? ಇದನಿಗೆ ಆರೋಗ್ಯ ಕೊಟ್ಟಿದ್ದಾರೆ, ಹೇಳ್ರಿ, ಆರೋಗ್ಯ ಕೊಟ್ಟಿದ್ದಾರೆ, ಹಣ ಕೊಟ್ಟಿದ್ದಾರೆ, ಸಮಾಧಾನ ಕೊಟ್ಟಿದ್ದಾರೆ, ರಕ್ಷಣೆ ಕೊಟ್ಟಿದ್ದಾರೆ, ಶಾಲೋಮ್ ನೆಮ್ಮದಿ ಕೊಟ್ಟಿದ್ದಾರೆ, ಜ್ಞಾನ ಕೊಟ್ಟಿದ್ದಾರೆ, ಎಲ್ಲವನ್ನು ಕೊಟ್ಟಿದ್ದಾರೆ. ಮತ್ತೆ ನಾವೇನ್ ಮಾಡೋದು? 1 ಗಂಟೆ ಪ್ರೇಯರ್ ಮಾಡ್ಬೇಕಲ್ಲ, ಏನ್ ಮಾಡ್ಬೇಕು ನಾವು? ಗಂಟೆ ಅಮ್ಮನ ಕಾಪಾಡು, ಮನೆ ಕಟ್ಟಬೇಕು, ಕಾರ್ ತಗೊಳ್ಬೇಕು. ದೇವ್ರೆ ಆಲ್ರೆಡಿ ಐ ಹ್ಯಾವ್ ಗಿವೆನ್ ಅಲ್ಲ, ನಾನೇನ್ ಮಾಡಿದ್ದೇನೆ? ಹಾಗಾದ್ರೆ ಈಗ ನಿನಗೆ ಯಾಕೆ ಹಣ ಬೇಕು?
ಈಗ ಅನ್ನಕ್ಕೋಸ್ಕರ ಪ್ರಾರ್ಥನೆ. ಹಣ ಆಲ್ರೆಡಿ ದೇವ್ರು ಕೊಡಿ. ಈಗ ಏನ್ ಮಾಡ್ಬೇಕು ಇವರು? ಹಣನ ಏನ್ ಮಾಡ್ಬೇಕು ಇವರು? ಹೇಗ್ ಮಾಡ್ಬೇಕು ಇದನ್ನ ಏನ್ ಮಾಡ್ಬೇಕು ಇವರು? ಎಕ್ಸ್ಪೆಂಡ್ ಮಾಡಿ. ಹೇಗೆ? ಘೋಷಣೆಯ ಮೂಲಕವಾಗಿ ಇದನ್ನ ಏನ್ ಮಾಡ್ಬೇಕು ಅವರು? ಅದನ್ನು ಮಾಡ್ಬೇಕು. ಅದನ್ನು ಬಿಟ್ಬಿಟ್ಟು ನಾವು ಪ್ರಾರ್ಥನೆ ಮಾಡುವಂಥದ್ದಲ್ಲ. ಅದನ್ನು ಬಿಟ್ಬಿಟ್ಟು ನಾವು ಮತ್ತೆ ಅದಕ್ಕೋಸ್ಕರ ಕಣ್ಣೀರು ಹಾಕುವಂಥದ್ದಲ್ಲ. ಅದನ್ನು ಬಿಟ್ಬಿಟ್ಟು ನಾವು ಅದಕ್ಕೋಸ್ಕರವಾಗಿ ಹಗಲು ರಾತ್ರಿ ಹೋರಾಡುವಂಥದ್ದಲ್ಲ. ಪ್ರೀತಿಯ ದೇವರ ಮಕ್ಕಳೇ, ನಾವು ಹೋರಾಡುವಂಥ ಸಮಯ ಮುಗಿತು. ಯಾಕಂದ್ರೆ ನಮಗೋಸ್ಕರ ಕರ್ತನ ಹೋರಾಡಿ ಎಲ್ಲದರ ಮೇಲೆ ಆತನ ಜಯ ಕೊಟ್ಟಿದ್ದೇನೆ. ನಾವು ಹೋರಾಡಿ ನಮಗೋಸ್ಕರವಾಗಿ ಎಲ್ಲವನ್ನ ಆತನ ಒಡೆದು ತೀರಿಸಿ ಎಲ್ಲದರ ಮೇಲೆ ಆತನ ಜಯ ಹೊಂದಿ ಆ ಜಯದ ಭಾರವನ್ನು, ಆ ಜಯ ಧ್ವಜವನ್ನು ನಿನ್ನ ಕೈಯಲ್ಲಿ ಕೊಟ್ಟಿದ್ದೇನೆ, ನನ್ನ ಕೈಯಲ್ಲಿ ಕೊಟ್ಟಿದ್ದೇನೆ. ಅದನ್ನು ಹಿಡಿದುಕೊಂಡು ನಾವು ಜಯಘೋಷಗಳೊಂದಿಗೆ ನಾವು ಅದನ್ನು ಡಿಕ್ಲೇರ್ ಮಾಡಬೇಕೇ ಹೊರತಾಗಿ ಮತ್ತೆ ನನಗೆ ಜಯ ಕೊಡು, ಮತ್ತೆ ನನಗೆ ಬಿಡುಗಡೆ ಕೊಡು, ಮತ್ತೆ ನನಗೆ ಹೋರಾಟ ಕೊಡು, ಮತ್ತೆ ನನಗೆ ಇದು ಕೊಡು ಅನ್ನೋದು ಅದೇ. ಆಲ್ರೆಡಿ ದೇವರು ನನ್ನಲ್ಲಿ ಇಟ್ಟಿದ್ದಾನೆ ಅನ್ನೋದು, ಆಲ್ರೆಡಿ ದೇವರು ನನಗೆ ಕೊಟ್ಟಿದ್ದಾನೆ ಅನ್ನೋದು ಇವತ್ತು ನಾವು ಅರ್ಥ ಮಾಡಿಕೊಳ್ಳಬೇಕು. ಇದನ್ನು ಅರ್ಥ ಮಾಡಿಕೊಳ್ಳದೆ ಇರೋದ್ರಿಂದ ಸೈತಾನ ಏನ್ ಮಾಡ್ತಾನೆ? ಇದನ್ನೇ ಟೈಮ್ ತಗೊಂಡು ಏನ್ ಮಾಡ್ತಾನೆ? ನಮ್ಮನ್ನು ಇನ್ನೂ ನೋವುಪಡಿಸ್ತಾನೆ, ನಮ್ಮ ನಂಬಿಕೆಯನ್ನು ಕುಗ್ಗಿಸ್ತಾನೆ, ನಮ್ಮ ಮೇಲೆ ದೇವರಿಗಿರುವಂಥ ಪ್ರೀತಿಯನ್ನು ಕಡಿಮೆ ಮಾಡ್ತಾನೆ, ನಮ್ಮ ಮೇಲೆ ದೇವರಿಗಿರುವಂಥ ಆಸಕ್ತಿಯನ್ನು ಕಡಿಮೆ ಮಾಡ್ತಾನೆ, ನಮ್ಮ ಮೇಲೆಗೆ ದೇವರಿಗಿರುವಂಥ ಭಕ್ತಿಯನ್ನು ಏನ್ ಮಾಡ್ತಾನೆ? ಆಲ್ರೆಡಿ ನೀನೇನ್ ಪ್ರಾರ್ಥನೆ ಮಾಡ್ತೀಯಮ್ಮ, ಅದನ್ನಾಗಲೇ ದೇವರು ನಿನಗೆ ಕೊಟ್ಟಿದ್ದಾನೆ. ನಾವು ಪ್ರಯತ್ನ ಮಾಡಿಲ್ಲ, ನಾವು ಅದನ್ನ ಆಪರೇಟ್ ಮಾಡ್ತಾ ಇಲ್ಲ, ನಾವು ಅವುಗಳನ್ನು ಅದನ್ನ ಡಿಕ್ಲರೇಷನ್ ಮಾಡಿ ನಾವು ಮೂವ್ ಆಗ್ತಾ ಇಲ್ಲ. ನಮ್ಮ ಪ್ರಾಬ್ಲಮ್ ಅದೇ. ಅದನ್ನು ಮೂವ್ ಮಾಡಿದಾಗ ಮಾತ್ರ ಇದು ಒಂದೊಂದಾಗಿ ಕಾರ್ಯರೂಪಕ್ಕೆ ಬರ್ತದೆ, ಅದು ಒಂದೊಂದಾಗಿ ಕಾರ್ಯ ನಡಿಲಿಕ್ಕೆ ಸಾಧ್ಯ. ಆತನ ಹೇಳ್ತಾರೆ, ಯೆರಿಕೋ ಕೋಟೆಯನ್ನು ನಾನು ಬಂದು ಬೀಳಿಸ್ಬೇಕಂತ ನೀವು ಎಕ್ಸ್ಪೆಕ್ಟ್ ಮಾಡಬೇಡ್ರಿ, ಆದ್ರೆ ಅದನ್ನು ಬೀಳಿಸುವಂತ ವಿಧಾನವನ್ನು ನಾನು ನಿಮಗೆ ಕಲಿಸ್ಕೊಡ್ತೀನಿ. ಏನು? ನೀವು ಹೋಗ್ತಾನೆ ಇರ್ಬೇಕು. ಏನ್ ಮಾಡ್ಬೇಕು? ಸ್ತೋತ್ರಗಳನ್ನು ಮಾಡ್ತಕ್ಕಂಥ. ಯೆರಿಕೋ ಕೋಟೆಯನ್ನು ಬೀಳಿಸಿದವರು ಯಾರು? ಯೆರಿಕೋ ಕೋಟೆಯನ್ನು ಬೀಳಿಸಿದವರು ಯಾರು? 10 ಮಾರ್ಕ್ಸ್ ಆನ್ಸರ್. ಯೆರಿಕೋ ಕೋಟೆಯನ್ನು ಯಾರು ಬೀಳಿಸಿದ್ರು? ಯಾರು ಬೆಳೆಸಿದ್ರು? ದೇವ್ರ? ಇಸ್ರಾಯೇಲರ? ದೇವರ ಅವರಲ್ಲಿ ಇಟ್ಟಿದ್ನಲ್ಲ ಒಂದು ಪವರ್. ಯಾವ್ದದು? ಆರಾಧನೆ, ವರ್ಷಿಪ್ಪು, ಸ್ತುತಿ, ಸ್ತೋತ್ರ, ದೇವರ ವಾಕ್ಯ, ವಾಗ್ದಾನಗಳು, ಆ ಆತ್ಮನ ಬಲ, ಆತ್ಮನ ಶಕ್ತಿ, ಪವಿತ್ರ ಆತ್ಮನ ಅಭಿಷೇಕ ಶಕ್ತಿ ಅದಿತ್ತಲ್ಲ, ಅದು ಬೆಳೆಸಿದ್ದಾಗ್ಲಿ ಮತ್ತೆ ದೇವ್ರ ಮೇಲಿಂದ ಬೆಳೆಸಲಿಕ್ಕೆ ಆತನು